ರಾಜ್ಯದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಆಗಿದೆ. ಆಟವಾಡುತ್ತಾ ಬೋರ್ವೆಲ್ಗೆ ಬಿದ್ದಿದೆ 2 ವರ್ಷದ ಮಗು. ರಾಜ್ಯದಲ್ಲಿ ನಡೆದಂತಹ ಮತ್ತೊಂದು ಕೊಳವೆ ಬಾವಿ ದುರಂತ ಇದು. ಆಟವಾಡುತ್ತಾ ಬೋರ್ವೆಲ್ಗೆ ಬಿದ್ದ 2 ವರ್ಷದ ಮಗು. ಕೊಳವೆ ಬಾವಿಯ 18 ಅಡಿ ಆಳದಲ್ಲಿ ಮಗು ಜೀವನ್ಮರಣ ಹೋರಾಟ ಮಾಡ್ತಾ ಇದೆ. ಸತೀಶ್ ಮುಜಗೊಂಡ ಪೂಜಾ ದಂಪತಿಯ ಮಗು ಸಾತ್ವಿಕ್ 2 ವರ್ಷದ ಪುಟ್ಟ ಕಂದಮ್ಮ. ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2 ವರ್ಷದ ಮಗು ಸಾತ್ವಿಕ್ ರಕ್ಷಣೆಗೆ ಈಗ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಎಸ್ಡಿಆರ್ಎಫ್ ತಂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಕೊಳವೆ ಬಾವಿಯ 18 ಅಡಿ ಆಳದಲ್ಲಿ 2 ವರ್ಷದ ಪುಟ್ಟ ಕಂದಮ್ಮ ಸಾತ್ವಿಕ್ ಸಿಲುಕಿಕೊಂಡಿದೆ. ಮಗುವಿನ ಉಸಿರಾಟಕ್ಕೆ ಈಗ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಸಿಬ್ಬಂದಿ ಮಾಡಿದ್ದಾರೆ. ಬಾವಿಯ ಒಳಗೆ ಕ್ಯಾಮೆರಾ ಬಿಟ್ಟಿದ್ದಾರೆ. ಮಗುವನ್ನ ನಿಗಾ ಘಟಕದಲ್ಲಿ ಅಂದರೆ ಆ ಮಗುವಿನ ಚಲನವಲನದ ಪ್ರತಿಯೊಂದು ದೃಶ್ಯವೂ ಕೂಡ ಆ ಕ್ಯಾಮ್ರಾದಲ್ಲಿ ಸೆರೆಯಾಗ್ತಾ ಇರುವಂಥದ್ದು. ಆರೋಗ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ತಲೆ ಕೆಳಗಾಗಿ ಕೊಳವೆ ಬಾವಿಯ ಒಳಗೆ ಪುಟ್ಟ ಮಗು ಸಾತ್ವಿಕ್ ಬಿದ್ದಿದೆ. ರಾಜ್ಯದಲ್ಲಾದಂತಹ ಮತ್ತೊಂದು ಕೊಳವೆ ಬಾವಿ ದುರಂತ. ಮಗುವಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಗುವಿನ ರಕ್ಷಣೆಗಾಗಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ವಿಜಯಪುರದಲ್ಲಿ ಕೊಳವೆ ಬಾವಿಯಲ್ಲಿ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಕೊಳವೆ ಬಾವಿಯಲ್ಲಿ ಸಿಲುಕಿ ಪುಟ್ಟ ಕಂದಮ್ಮ ಒದ್ದಾಡ್ತಾ ಇದೆ. ಮಗುವಿನ ರಕ್ಷಣೆಗೆ ಈಗ ಅಧಿಕಾರಿಗಳು ರಾತ್ರಿ ಇಡೀ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಮಗು ಸಾತ್ವಿಕ್ ಬದುಕಿ ಬರಲಿ ಅಂತ ಇಡೀ ಕರುನಾಡೆ ಪ್ರಾರ್ಥಿಸ್ತಾ ಇದೆ. ಸಾತ್ವಿಕ್ ಕಾಲು ಅಲುಗಾಡಿಸ್ತಾ ಇರುವಂತಹ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಗುವಿನ ಕಾಲು ಅಲುಗಾಡ್ತಾ ಇದೆ. ಸುರಕ್ಷಿತವಾಗಿ ಆ ಕಂದಮ್ಮ ಬದುಕಿ ಬರಲಿ ಅಂತ ಇಡೀ ಕರುನಾಡೆ ಪ್ರಾರ್ಥಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಗುವಿನ ಚಲನವಲನವನ್ನ ಸೆರೆ ಹಿಡಿಯೋದಕ್ಕೋಸ್ಕರವೇ ಕೊಳವೆ ಬಾವಿಯ ಒಳಗಡೆ ಕ್ಯಾಮ್ರಾವನ್ನ ಬಿಡಲಾಯಿತು, ಅಂದರೆ ಅಳವಡಿಸಲಾಯಿತು. ಈಗ ಮಗು ಕಾಲ್ ಅಲುಗಾಡಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಆಕ್ಸಿಜನ್ ಸಪ್ಲೈ ಕೂಡ ಆಗ್ತಾ ಇದೆ. ದೊಡ್ಡ ಸವಾಲೀಗ ಅಧಿಕಾರಿಗಳ ಮುಂದೆ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ, ಎಸ್ಡಿಆರ್ಎಫ್ ತಂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟು ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿದೆ. 18 ಅಡಿ ಕೊಳವೆ ಬಾವಿಗೆ ಬಿದ್ದಿದೆ 2 ವರ್ಷದ ಪುಟ್ಟ ಮಗು ಸಾತ್ವಿಕ್. ಆಟವಾಡ್ತಾ ಇದ್ದಾಗ ಆಯ ತಪ್ಪಿ ಬಿದ್ದಂತಹ ಮಗು ಸಾತ್ವಿಕ್ ಕಾಲು ಅಲ್ಲಾಡಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಎಸ್ಡಿಆರ್ಎಫ್ನಿಂದ ಕಾರ್ಯಾಚರಣೆ ನಡೀತಾ ಇದೆ. ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಮಗು ಸುರಕ್ಷಿತವಾಗಿ ಹೊರಬರಲಿ, ಬದುಕಿ ಬರಲಿ ಅಂತ ಇಡೀ ಕರುನಾಡೆ ಪ್ರಾರ್ಥಿಸ್ತಾ ಇದೆ. ಆ ಪುಟ್ಟ ಮಗುವಿನ ಪೋಷಕರ ಆಕ್ರಂದನ ಒಂದು ಕಡೆ. ಕೊಳವೆ ಬಾವಿಯಿಂದ ಮಗು ಸಾತ್ವಿಕ್ ಮೇಲೆ ಎತ್ತೋದಕ್ಕೆ ಈಗ ಹರಸಾಹಸ ನಡೀತಾ ಇದೆ. ಮಗು ಸಿಲುಕಿರುವ ಕಡೆಯಲ್ಲಿ ಸುರಂಗ ಕೊರಿತಾ ಇರುವ ಸಿಬ್ಬಂದಿ ಸುರಂಗವನ್ನ ಕೊರೆದು ಆ ಮೂಲಕ ಮಗುವನ್ನ ಹೊರತರಬೇಕು ಅನ್ನುವಂತಹ ಪ್ರಯತ್ನ ಒಂದು ಕಡೆ ನಡೀತಾ ಇದೆ. ಸಾತ್ವಿಕ್ ರಕ್ಷಣೆಗೆ ಸತತ 12 ಗಂಟೆಯಿಂದಲೂ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಶುರುವಾಗಿದ್ದ ರಕ್ಷಣಾ ಕಾರ್ಯಾಚರಣೆ
ಈ ಕಾರ್ಯಾಚರಣೆಗೆ ಗಟ್ಟಿ ಕಲ್ಲು ಬಂಡೆಗಳು ಅಡ್ಡಿಯಾಗ್ತಾ ಇದೆ. ಕಲ್ಲು ಬಂಡೆಗಳನ್ನು ಒಡೆದು SDRF ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ನಡೀತಾ ಇರುವ ಕಾರ್ಯಾಚರಣೆ. ಆ ಕಾರ್ಯಾಚರಣೆಗೆ ಕಲ್ಲು ಬಂಡೆ ಅಡ್ಡ ಆಗ್ತಾ ಇದೆ. ಅದನ್ನು ನಿಧಾನವಾಗಿ ಕೊರೆದು ಆ ಮಗು ಇರುವ ಸ್ಥಳಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಈಗ ಸಿಬ್ಬಂದಿಗಳಿಂದ ಆಗ್ತಾ ಇದೆ. CC ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಮಗು ಕಾಲು ಅಲುಗಾಡಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಅಧಿಕಾರಿಗಳಿಗೆ ಸಿಕ್ಕಿದೆ. ಒಂದು ರೀತಿಯ ಆಶಾಕಿರಣ. ಮಗುವನ್ನು ಸುರಕ್ಷಿತವಾಗಿ ಹೊರ ತರ್ತೀವಿ ಅನ್ನುವಂತಹ ವಿಶ್ವಾಸ ಅಧಿಕಾರಿಗಳಲ್ಲೂ ಕೂಡ ಇದೆ. ಹಾಗಾಗಿ ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ಎಲ್ಲ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಈಗ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಷಡಕ್ಷರಿ, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆ ಆ ಪುಟ್ಟ ಕಂದಮ್ಮನನ್ನು ಹೊರತರೋದಕ್ಕೆ ರಾತ್ರಿ ಇಡೀ ನಡೆದಂತಹ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಯಸ್ವಿನ ಕಾರ್ಯಾಚರಣೆ ಶುರುವಾಗಿ 12 ಗಂಟೆಗಳು ಕಳೆದವು. ಸತತ 12 ಗಂಟೆಗಳ ಕಾಲ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಾನೀಗ ಸಾತ್ವಿಕ್ನನ್ನು ಬದುಕಿಳಿಸೋದಕ್ಕೆ, ಆತನ ಕೊಳವೆ ಬಾಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಆತನ ಹೊರ ತೆಗೆಯೋದಕ್ಕೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನು ಮೊದಲಿಗೆ ತೋರಿಸ್ಬಿಡ್ತೀನಿ. ನನ್ನ ಹಿಂಬದಿಯಲ್ಲಿ ತಾವು ಕೂಡ ನೋಡಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಇಲ್ಲೊಂದು ಕಂದಕವನ್ನು ತೆಗೆದಿದ್ದಾರೆ ಅನ್ನೋಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಏನಂತಂದರೆ 20 ಅಡಿಗಳಷ್ಟು ದೊಡ್ಡದಾದಂಥ ಒಂದು ಕಂದಕವನ್ನು ತೆಗೆದಿದ್ದಾರೆ. ಆ 20 ಅಡಿಗಳ ಕಂದಕವನ್ನು ತೆಗೆದ ಬಳಿಕ ಈಗ ಏನಂತಂದರೆ 5 ಅಡಿಗಳ ಸುರಂಗವನ್ನು ತೆಗೆತಕ್ಕಂಥ ಕಾರ್ಯಾಚರಣೆ ಈಗಾಗಲೇ ಶುರು ಇರುವಂಥದ್ದು. ಒಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ, ಆ ಭಾಗದಲ್ಲಿ ಏನಂತಂದರೆ ಏನು ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಒಂದು ಕಡೆಗೆ ಒಳಗಡೆ ಒಂದು ಏನು ಕ್ಯಾಮ್ರಾ ಬಿಟ್ಟಿದ್ದಾರೆ. ಆ ಭಾಗದಲ್ಲಿ ಏನಂತಂದರೆ ಸಾತ್ವಿಕ ಆಟವಾಡಲಿಕ್ಕೆ ಹೋಗಿ ಆತ ಕೊಳೆ ಬಾವಿಲಿ ಒಳಗೆ ಬಿದ್ದಿರ್ತಾನೆ. ಬಳಿಕ ಏನಂತಂದರೆ ಆತನನ್ನು ಆವಾಗಲೇ ತೆಗೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ, ಆತನ ಪೋಷಕರು ಮಾಡ್ತಾರೆ. ಆದರೆ ಅದ್ಯಾವುದೂ ಕೂಡ ಯಶಸ್ವಿ ಆಗೋದಿಲ್ಲ. 16 ಅಡಿಗೆ ಹೋಗಿ ಸಾತ್ವಿಕ್ ಸಿಕ್ಕಾಕೊಳ್ತಾನೆ. ಬಳಿಕ ಏನಂದರೆ ಸ್ಥಳಕ್ಕೆ ಬಂದಂಥ ಅಗ್ನಿಶಾಮಕ ದಳ, ಮೊದಲಿಗೆ ಅಗ್ನಿಶಾಮಕ ದಳದವ್ರು ಬರ್ತಾರೆ. ಅಲ್ಲಿ ಬಂದು ಆತನನ್ನು ಕ್ಲಿಪ್ ಲಾಕ್ ಮಾಡ್ತಾರೆ. ಅಂದರೆ ಆತನ ಕಾಲಿಗೆ ಒಂದು ದಾರವನ್ನು ಹಾಕಿ ಅದನ್ನು ಲಾಕ್ ಮಾಡಿ, ಅದರ ಕೆಳಗೆ ಇನ್ನೂ ಜಾರಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ರೀತಿಯಾಗಿ ಲಾಕ್ ಮಾಡಿ ಹಿಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ, ಅಂದರೆ ಅಲ್ಲಿ 16 ಅಡಿಗೆ ಏನು ಲಾಕ್ ಆಗಿದ್ದಾನೆ ಸಾತ್ವಿಕು, ಈ ಕೆಳಗಡೆ ನೋಡ್ತಾ ಇದ್ದರೆ 20 ಅಡಿಗಳಷ್ಟು, ಅಂದರೆ ಇಲ್ಲಿ ಏನಂತಂದರೆ ಒಂದು ಕಂದಕವನ್ನು ತೆಗೆದು ಅದರ ಅಲ್ಲಿಂದ ಒಂದು 5 ಅಡಿ ದೂರದಲ್ಲಿ ಕಂದಕ ತೆಗೆದು ಇನ್ನು 5 ಅಡಿ ಸುರಂಗ ಮಾರ್ಗವನ್ನು ತೋಡ್ತಕ್ಕಂಥ ಕಾರ್ಯಾಚರಣೆ ಈಗ ನಡೀತಾ ಇದೆ. ಈ ಕಾರ್ಯಾಚರಣೆಗಾಗಿ 2 ಹಿಟಾಚಿಗಳನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಇಲ್ಲಿ ಇಡೀ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇರುವಂಥದ್ದು ಬಿರುಸಾದಂಥ ಕಲ್ಲುಗಳು. ಮತ್ತೊಂದು ಕಡೆಗೆ ಈ ಬಂಡೆಗಳು ಅಡ್ಡ ಬರ್ತಿದ್ದಾವೆ. ಈ ಬಂಡೆಗಳು ಅಡ್ಡ ಬರ್ತಾ ಇರೋದ್ರಿಂದಾಗಿ ಏನಂದರೆ ಬಹಳಷ್ಟು ಇಳಿದ ಕಾರ್ಯಾಚರಣೆಗೆ ತಡೆ ಹೋಗ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಸಹ ಈ ರೀತಿಯಾಗಿ ಡಿಗ್ಗಿಂಗ್ ಮಾಡುವಾಗ ಕಲ್ಲುಗಳು ಬರ್ತಾ ಇದ್ದಾವೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಆ ಭಾಗವನ್ನು ಒಡೆದು ಹಾಕೋದಕ್ಕೆ ಇಲ್ಲ ಆಗ್ತಾ ಇಲ್ಲ. ಈ ರೀತಿಯಾಗಿ ಏನಂತಂದರೆ ಒಂದು ಕಡೆಗೆ ಡಿಗ್ಗಿಂಗ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಬ್ರೇಕರ್ಗಳ ಮೂಲಕ ಈ ರೀತಿ ಕಲ್ಲುಗಳನ್ನು ಬ್ರೇಕ್ ಮಾಡಬೇಕಾಗತ್ತೆ. ಬಳಿಕ ಏನಂತಂದರೆ ಅಲ್ಲಿ ಬಿದ್ದಂಥ ಕಲ್ಲುಗಳನ್ನು ಮಣ್ಣನ್ನು ಮತ್ತೆ ಹಿಟಾಚಿಯ ಮೂಲಕ ಇನ್ನೊಂದು ಹಿಟಾಚಿಯ ಮೂಲಕ ತೆಗೆದು ಹೊರಗೆ ಹಾಕಬೇಕಾಗತ್ತೆ. ಆಮೇಲೆ ಮತ್ತೆ ಒಳಗೆ ಏನಂತಂದರೆ ಈ SDRF ತಂಡಗಳು ಬಂದಿದ್ದಾವೆ. 2 ತಂಡಗಳು ಬಂದಿದ್ದಾವೆ. ಒಂದು ತಂಡ ಅಗ್ನಿಶಾಮಕ ದಳದಿದೆ. ಅವರೆಲ್ಲರೂ ಸಹ ಮತ್ತೆ ಕೆಳಗೆ ಹೋಗಿ ಅವರ ಕೈಯಿಂದ, ಅಂದರೆ ಈ ಸ್ಟೋರ್ ಬ್ರೇಕರ್ ಏನಿರುತ್ತೆ ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ಅವರು ಅಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಅಡಿಗೆ ಹೋಯಿತು ಏನು ಮತ್ತು ಅಳತೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಂತಂದರೆ ಸತತವಾಗಿ ಕಾರ್ಯಾಚರಣೆ 12 ಗಂಟೆಗಳಿಂದ ನಡೀತಾ ಇರುವಂಥದ್ದು. ಎಲ್ಲ ದೃಶ್ಯಾವಳಿಗಳನ್ನು ತಾವು ಕೂಡ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಕಿಕ್ಕಿರಿದಲ್ಲಿ ಜನ ಸೇರಿದ್ದಾರೆ. ನಾವು ಕೂಡ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಪೊಲೀಸರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಆ ಜನರನ್ನು ಕಳಿಸೋದಕ್ಕೆ. ಆದರೆ ಇಲ್ಲಿ ಜನರು ಸಹ ಇಲ್ಲಿಂದ ಕದಲ್ತಾ ಇಲ್ಲ, ಇಲ್ಲೇ ನಿಂತು ಏನಂದರೆ ಈ ಕಾರ್ಯಾಚರಣೆ ನೋಡ್ತಾ ಇರುವಂಥದ್ದು. ನಿನ್ನೆ ಸಾಯಂಕಾಲ 5:30ಕ್ಕೆ ಈ ಒಂದು ಘಟನೆ ಜರುಗುತ್ತೆ. ಬಳಿಕ 6 ಗಂಟೆಗೆ ಒಂದು ಕಾರ್ಯಾಚರಣೆ ಶುರುವಾಗುತ್ತೆ. ಆನಂತರ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಮತ್ತೊಂದು ಕಡೆಗೆ SDRF ತಂಡಗಳು ಈ ರೀತಿಯಾಗಿ ನಿನ್ನೆಯಿಂದಲೂ ಸಹ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಬಹಳಷ್ಟು ವಿಜಯಪುರದ ಜಿಲ್ಲಾಡಳಿತ ಮತ್ತೊಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಇದೇ ಜಾಗದಲ್ಲಿ ಬೀಡುಬಿಟ್ಟಿದ್ದಾರೆ. ಇನ್ನು ತಡರಾತ್ರಿ ಸಹ ಇಲ್ಲಿಯ ಇಂಡಿಯಾ ಏನಂತಂದರೆ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಸ್ಥಳಕ್ಕೆ ಬಂದಿದ್ದರು. ಇಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದರು. ನಾವೀಗ ಆಕ್ಸಿಜನ್ ಯಾವ ರೀತಿಯಾಗಿ ಪೂರೈಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸಾತ್ವಿಕ್ಗೆ ಯಾವ ರೀತಿಯಾಗಿ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ,
ಸಾತ್ವಿಕನನ್ನು ಯಾವ ರೀತಿಯಾಗಿ ಮಾನಿಟರ್ ಮಾಡಲಾಗ್ತಾ ಇದೆ, ಆತನ ಚಲವಲನಗಳ ಮೇಲೆ ಯಾವ ರೀತಿಯಾಗಿ ನಿಗಾ ಇಡಲಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನೀವು ಕೂಡ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಸಾತ್ವಿಕನ ಕಾಲುಗಳು ಕಾಣಿಸ್ತಾ ಇದ್ದಾವೆ. ಸಾತ್ವಿಕನ ಕಾಲುಗಳನ್ನು ತಾವು ಕೂಡ ನೋಡ್ಬೋದು. ಈಗ ಏನಂದರೆ ಒಂದು ಆಕ್ಸಿಜನ್ ಪೈಪ್ ಏನು ಬಿಟ್ಟಿದ್ದಾರೆ, ಅದರ ಜೊತೆಗೇ ಒಂದು ಕ್ಯಾಮ್ರಾ ಸಹ ಒಳಗಡೆ ಇರುವಂಥದ್ದು. ಅದು ಸಾತ್ವಿಕನ ಎಲ್ಲ ಮೂಮೆಂಟ್ಗಳ ಮೇಲೆ ಒಂದು ಕಣ್ಣನ್ನು ಇಟ್ಟಿದೆ. ಅಂದರೆ ಸಾತ್ವಿಕ್ ಕಾಲು ಅಳ್ಳಾಡಿಸೋ ಅಂಥದ್ದು, ಮತ್ತೊಂದು ಕಡೆಗೆ ಆತ ಇಲ್ಲಿ ಒಂದು ಕಡೆಗೆ ವೈಬ್ರೇಷನ್ ಆಗಲಿಕ್ಕೆ ಶುರುವಾದರೆ, ಅಂದರೆ ಡಿಗ್ಗಿಂಗ್ ಮಾಡೋ ಸಂದರ್ಭದಲ್ಲಿ ವೈಬ್ರೇಷನ್ ಏನು ಉಂಟಾಗುತ್ತೆ, ಆ ವೈಬ್ರೇಷನ್ಗಳಾದಾಗ ಒಂದಿಷ್ಟು ಆತ ಭಯ ಬೀಳ್ತಾನೆ, ಸ್ವಲ್ಪ ಕಾಲನ್ನು ಆಡಿಸ್ತಾನೆ. ಕಾಲಲ್ಲಿ ಬೆಳ್ಳಿಯ ಚೈನ್ ಇದೆ. ಅದೆಲ್ಲವೂ ಸಹ ಏನಂತಂದರೆ ಇಲ್ಲಿ ದೃಶ್ಯಾವಳಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಆತಂಕ ಮೂಡ್ತಾ ಇದೆ. ಮತ್ತು ಸತತ ಈಗ ಕಾರ್ಯಾಚರಣೆ ಶುರುವಾಗಿ ಸಾತ್ವಿಕ್ ಈಗಾಗಲೇ ಕೊಳವೆ ಬಾವಿಯ ಒಳಗೆ ಹೋಗಿ ಸಿಕ್ಕಾಕೊಂಡು 12 ಗಂಟೆಗಳು ಕಳೀತು. ಹೀಗಾಗಿ ಒಂದು ಸಹಜವಾದಂಥ ಆತಂಕ ನಮಗಿಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಆದಷ್ಟು ಬೇಗನೆ ಕಾರ್ಯಾಚರಣೆ ಮುಗಿಬೇಕು ಅನ್ನುವಂಥದ್ದು ಆ ಸಾತ್ವಿಕನ ತಾಯಿಯ ಮಾತು ಕೂಡ. ನಾವು ನೇರವಾಗಿ ಮಾತನಾಡಿಸುವಾಗ ಕೂಡ ಸಾತ್ವಿಕನ ತಾಯಿ ಕೂಡ ಹೇಳ್ತಾ ಇದ್ದರು, ನಮಗೆ ಆದಷ್ಟು ಬೇಗ ಮಗುವನ್ನು ಕೊಡಿ ನಮಗೆ ಅನ್ನುವಂಥದ್ದು. ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಪಾಪ ಅವರು ಸಹ ಏನಿದ್ದಾರೆ, ಸತತವಾಗಿ ಇದೇನು 12 ಗಂಟೆಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಅವರು ಸಹ ಈ ಚೇರ್ನ ಬಿಟ್ಟು ಅಳಗಾಡಿಲ್ಲ. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ಕಾರ್ಯಾಚರಣೆ ನಡೀತಾ ಇದೆ ರೀ, ಚೆನ್ನಾಗಿ ನಡೀತಾ ಇದೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾವ ರೀತಿ ಮತ್ತೆ ಎಷ್ಟು ಅಡಿ ಆಳ ತೆಗಿದ್ದಾರೆ ಸರ್? ಮುಂದೆ ಯಾವ ರೀತಿ ಸುರಂಗ ಮಾರ್ಗ ತೋಡ್ಲಾಗ್ತಾ ಇದೆ ಸರ್? ಅದೇ 20 ಫೀಟ್ ಅಷ್ಟು ಹೋಗಿದೆ, ಮತ್ತು ಒಂದು 2 ಫೀಟ್ ಇದೆ ಸೈಡ್ಗೆ ಹೋಗೋಕ್ಕೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಾಚರಣೆ ಇಷ್ಟೊಂದು ಡಿಲೇ ಆಗೋದಕ್ಕೆ ಸರ್ ಏನು ಅಡ್ಡ ಬರ್ತಾ ಇದೆ ಸರ್? ನಾವು ನೋಡ್ತಾ ಇದ್ದೀವಿ, ಕಲ್ಲು ಬಂಡೆಗಳಿದಾವೆ ಸರ್, ಎಷ್ಟು ಕೊರೆದ್ರೂ ಸಹ ಬೇಗ ಇದನ್ನಾಗ್ತಾ ಇಲ್ಲ. ಇದೇ ರಾಕ್ ಸ್ಟ್ರಕ್ಚರ್ ಇದೆ ಇಲ್ಲ ರೀ, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು. ತುಂಬ ಗಟ್ಟಿ ಕಲ್ಲಿದೆ ಅಲ್ಲ, ಅದಕ್ಕೆ ಇಶ್ಯೂ ಆಗೋದು. ಸರ್, ಇನ್ನೂ ಎಷ್ಟೊತ್ತಾಗ್ಬೋದು ಸರ್? ಅಂದರೆ ಇನ್ನು ಎಷ್ಟು ಈ ಸುರಂಗ ಮಾರ್ಗ ಎಷ್ಟಾಗಿದೆ ಸರ್ ಈವರೆಗೆ? ಸುರಂಗ ಮಾರ್ಗ ಇಲ್ಲ, ಸೈಡಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರಲ್ಲ, ಇನ್ನೂ ಟೈಮ್ ತಗೊಳುತ್ತೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ತಾವು ಆ ಸಾತ್ವಿಕ್ನ ಮೂಮೆಂಟ್ಗಳ ಮೇಲೆ ಕೂಡ ನೀವೊಂದು ನಿಗಾ ಇಟ್ಟಿದ್ದೀರಿ ಸರ್. ಯಾವ ರೀತಿಯಾಗಿ ಎಲ್ಲ ದೃಶ್ಯಾವಳಿ ನೋಡಲಿಕ್ಕೆ ಸಿಗ್ತಾ ಇದೆ ಸರ್? ಒಳಗಡೆ ಒಂದು ಕ್ಯಾಮ್ರಾ ಬಿಟ್ಟಿದ್ದೀರಿ. ಮೂಮೆಂಟ್ ಆಗ್ತಾ ಇದೆಲ್ಲ ಕಾಲೆಲ್ಲ. ಸದ್ಯಕ್ಕೆ ತೊಂದರೆ ಇಲ್ಲ ಅನಿಸುತ್ತೆ. ಮೆಡಿಕಲ್ ಡಾಕ್ಟರ್ಸು ಹೇಳಿದ್ದಾರೆ, ಮೂಮೆಂಟ್ ಇದೆ ಹೇಳಿದ್ದಾರೆ. ಹೌದು, ಅದು ಕೂಡ ಆಗ್ತದೆ. ಆತನ ಹೆಲ್ತ್ ಕಂಡೀಷನ್ ಬಗ್ಗೆ ಏನು ಹೇಳ್ತಾರೆ ಸರ್ ವೈದ್ಯರು ಸರ್? ನೀವು ಅವ್ರ ಹತ್ರನೇ ಕೇಳಿ ದಯವಿಟ್ಟು. ಇಲ್ಲಿ ಅಧಿಕಾರಿಗಳಿಂದ ಮಾತಾಡಿಸ್ತೀನಿ. ಹೆಲ್ತ್ ಕಂಡೀಷನ್ ಹೇಗಿದೆ ಮೇಡಮ್? ಸರ್, ಇವಾಗ ಹೆಲ್ತ್ ಕಂಡೀಷನ್ ಏನು ಅಂತ ಹೇಳಿದ್ರೆ ಮೂಮೆಂಟ್ ಅಷ್ಟು ಬಿಟ್ಟರೆ ನಮಗೆ ಇನ್ನೇನೂ ಗೊತ್ತಾಗಲ್ಲ. ಯಾಕೆಂದರೆ ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ದೀವಿ ಇಮಿಡಿಯೇಟಾಗಿ, ಮತ್ತು ಇನ್ನೊಂದು ಆಕ್ಸಿಜನ್ ಇದೆ ಅಲ್ಲಿ. ಅದು ಮೂಮೆಂಟ್ ಅಂದ್ಬಿಟ್ರೆ ಏನೂ ಗೊತ್ತಾಗಲ್ಲ. ಯಾಕಂದರೆ ಪಲ್ಸು ಗಿಲ್ಸು ನಮಗೇನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮೂಮೆಂಟ್ ಆಗ್ತಾ ಇದೆ ಅಂದರೆ ಸ್ವೆಲ್ ಆ್ಯಂಡ್ ಗುಡ್ ಇರ್ಬೋದು ಅಂತ ಅಷ್ಟೇ. ನಾವು ಅವಾಗವಾಗ ಕ್ಯಾಮ್ರಾನ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಏನೇನು ಕಾಣಿಸ್ತಾ ಇದೆ ಮೇಡಮ್ ಅದರಲ್ಲಿ? ಮತ್ತದು ಕಾಲಿನ ಫಿಂಗರ್ಸ್ ಮಾತ್ರ ಮೂವ್ ಮಾಡ್ತಾ ಇದೆ, ಅದನ್ನು ಬಿಟ್ಟರೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಮಗುವಿನ ಬಗ್ಗೆ ಕಂಡೀಷನ್ ಏನು ಆ್ಯಸ್ ಅಂತಿಲ್ಲ. ಈಗ ನೋಡಿದ್ರೆ ಒಳ್ಳೇದಿದೆ ಅಂತ ಅನಿಸುತ್ತೆ. ಈವರೆಗೆ ಎಷ್ಟು ಆಕ್ಸಿಜನ್? ಈಗ ಒಂದು ಹಾಕಿದ್ದೀವಿ ನಿನ್ನೆಯಿಂದ, ಇನ್ನೂ ಖಾಲಿ ಆಗಿಲ್ಲ. ಅದು 2 ಆಕ್ಸಿಜನ್ ಇದ್ದಾವೆ. ಒಂದು ಡೈರೆಕ್ಟಾಗಿ ಅದು ಮಗುಗೆ ಹತ್ತಿರದಲ್ಲೇ ಹಾಕಿದ್ದೀವಿ, ಇನ್ನೊಂದು ಆ ಏರಿಯಾದಲ್ಲೇ ಆಕ್ಸಿಜನ್ ಇರಲಿ ಅಂತ ಒಂದು ಓಪನ್ ಆಗಿ ಹಾಕಿದ್ದೀವಿ. ಅದು ನಡೀತಾ ಇದೆ, ಇನ್ನೂ ಆಗಿಲ್ಲ. ಆದರೆ ನಾವು 10 ಸಿಲಿಂಡ್ರ್ ತಗೊಂಡು ಬಂದು ಇಟ್ಕೊಂಡಿದ್ದೀವಿ. ಮತ್ತು ಆಂಬುಲೆನ್ಸು ರೆಡಿ ಇದೆ, ಪಿಡಿಯಾಟ್ರಿಷಿಯನ್ ಕರೆಸಿದ್ದೀವಿ ಚಿಕ್ಕ ಮಕ್ಕಳಿಗೆ. ಮತ್ತು ಎಮರ್ಜೆನ್ಸಿ ಡ್ರಗ್ಸು ಎಲ್ಲನೂ ನಾವು ಮಾಡ್ಕೊಂಡಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ದ ಮಗು ಹೊರಗೆ ಬರೋದನ್ನ ಕಾಯ್ತಾ ಇದ್ದೀವಿ. ಆ ಮೂಮೆಂಟನ್ನು ನೋಡ್ತಾ ಇದ್ರಿ ಏನು ಸರ್? ಮೇಲ್ನೋಟಕ್ಕೆ ಮೇಡಮ್ ಕಾಲು ಅಳ್ಳಾಡ್ಸ್ತಾನೆ, ಕಂಡೀಷನ್ ಸರಿಯಾಗಿ ಇರಬಹುದು. ಯಾಕಂದ್ರೆ ಬರೀ ಕಾಲಲ್ಲಿ ಆಡಿಸೋದ್ರಿಂದ ಮಗುನ ಕಂಡೀಷನ್ ಹೇಳೋಕ್ಕಾಗಲ್ಲ. ಇರ್ಬೋದು ಅಂತ ಹೇಳ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಗೂ ಸಹ ಏನಾದರೂ ಇಲ್ಲಿ ವೈದ್ಯಾಧಿಕಾರಿಗಳು ಸಹ ಮಾಹಿತಿಯನ್ನು ಕೊಟ್ಟರು. ಮೂಮೆಂಟ್ ಆಗ್ತಾ ಇದೆ, ಕಾಲುಗಳ ಮುಂದೆ ಮೂಮೆಂಟ್ ಆಗ್ತಾ ಇದೆ. ನೋಡ್ತಾ ಇದ್ದರೆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನಮಗೂ ಸಹ ಒಂದು ಆಶಾಭಾವನೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇನ್ನೊಂದು ಭಾಗದಲ್ಲಿ ಈ ಕಾರ್ಯಾಚರಣೆಯ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಮತ್ತೊಂದು ಸಾರಿ ತೋರಿಸ್ಬಿಡ್ತೀನಿ. ಇನ್ನೊಂದು ಕಡೆಗೆ ನಾವು ನೋಡ್ಬೋದು, ಈ 2 ಹಿಟ್ಯಾಚಿಗಳನ್ನು ಬಳಸ್ಕೊಂಡು ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದರೆ 20 ಅಡಿಗಳ, ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದರು 20 ಅಡಿಗಳವರೆಗೂ ಕೂಡ ಈಗಾಗಲೇ ಡಿಗ್ಗಿಂಗನ್ನು ಮಾಡಲಾಗಿದೆ. ಆ 20 ಅಡಿಗಳ ನಂತರ ಏನಂತಂದರೆ ಒಂದು ಸುರಂಗ ಮಾರ್ಗ, ಅಂದರೆ ಯಾವ ಕಡೆಗೆ ಅಂತ ಹೇಳಿದರೆ ಈ ಯಾವ ಕಡೆಗೆ ಸಾತ್ವಿಕ್ ಇದ್ದಾನೋ, ಯಾವ ಕಡೆಗೆ ಸಾತ್ವಿಕ್ ಸಿಕ್ಕಾಕೊಂಡಿದ್ದಾನೋ ಆ ಮಾರ್ಗದ ಕಡೆಗೆ ಒಂದು ಸುರಂಗ ಮಾರ್ಗವನ್ನು ಇಲ್ಲಿ ಕೊರೆಯಲಾಗ್ತಾ ಇದೆ. ಅದು 3 ಅಡಿಗೆ ಬಂದಿದೆ. ಅಂದರೆ ಟೋಟಲಾಗಿ 5 ಅಡಿಗಳವರೆಗೂ ಕೂಡ ಸಹ ಅದರ ಕೊರೆಯಬೇಕಾಗಿದೆ. ಅದು ಈಗ 3 ಅಡಿಗೆ ಏನಂತಂದರೆ ಬಂದು ನಿಂತಿರುವಂಥದ್ದು. ಹೀಗಾಗಿ ಏನಂತಂದರೆ
ಇಲ್ಲಿ ಕಾರ್ಯಾಚರಣೆ ಇನ್ನೂ 2 ಅಡಿಗಳಷ್ಟು ಸುರಂಗ ಮಾರ್ಗವನ್ನು ತೋಡಿ ಒಳಗಡೆ ಹೋದರೆ ಅಲ್ಲಿ ಏನಂತಂದರೆ ಸಾತ್ವಿಕ್ ಸಿಗ್ತಾನೆ. ಹೀಗಾಗಿ ಏನಂತಂದರೆ ಕಾರ್ಯಾಚರಣೆ ಆದಷ್ಟು ಬೇಗ ಮುಗಿಸ್ಬೇಕು ಅಂಥೇಳಿ ದೊಡ್ಡದಾದಂಥ ಹಿಟಾಚಿಗಳ ತರಿಸಲಾಗಿದೆ. ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನಂತ ಹೇಳಿದರೆ ಇಲ್ಲಿ ಇರ್ತಕ್ಕಂಥ ದೊಡ್ಡ ಕಲ್ಲು ಬಂಡೆಗಳು ಇವು ಏನಂತಂದರೆ ಇಲ್ಲಿ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಪ್ರತಿ ಬಾರಿ ಸಹ ಕಲ್ಲುಗಳನ್ನು ಬಂಡೆಗಳನ್ನ ಹೊಡಿಬೇಕಾಗತ್ತೆ, ಮತ್ತೆ ಮುಂದೆ ಸಾಗಬೇಕಾಗತ್ತೆ, ಮತ್ತೆ ಬಂಡೆಗಳು ಎದುರಾಗ್ತವೆ, ಮತ್ತೆ ಆ ಬಂಡೆಗಳನ್ನು ಒಡೆದು ಏನಂತಂದರೆ ಇಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗಿದೆ. ಹೀಗಾಗಿ ಏನಂತಂದರೆ ಇದು ಒಂದು ಕಡೆಗೆ ಎಲ್ಲ ಒಂದು ಕಡೆಗೆ ಈ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗೋದಕ್ಕೆ ಇದು ಕಾರಣವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಹಟ್ಟಿ ಚಿನ್ನದ ಗಣಿಯಿಂದ ಅಲ್ಲಿ ಏನು ಎಕ್ಸ್ಪರ್ಟ್ಸ್ಗಳಿರ್ತಾರೆ ಅವ್ರನ್ನ ಕರೆಸಬೇಕು ಅನ್ನೋಂಥದ್ದು ಒಂದು ವಿಚಾರ ಕೂಡ ಆ ಪ್ರಸ್ತಾವನೆ ಕೂಡ ಇಲ್ಲಿ ಜಿಲ್ಲಾಡಳಿತ ಎದುರಿಗೆ ಬಂತು. ಆದರೆ ಅವರಿಗೆ ಮತ್ತೀಗ ಬರಲಿಕ್ಕೆ ಹೇಳಿ ಅವರು ಬಂದು ಅದನ್ನು ಕಾರ್ಯಾಚರಣೆ ಮುಂದುವರಿಸಬೇಕು ಅಂತ ಹೇಳಿದರೆ ತುಂಬಾ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಇದ್ದಂಥ ಇಲ್ಲಿ ಏನು 2 SDRF ತಂಡಗಳಿದ್ದಾವೆ ಮತ್ತು ಅಗ್ನಿಶಾಮಕ ದಳ ತಂಡ ಏನಿದೆ ಅವರನ್ನು ಬಳಸ್ಕೊಂಡು ಈಗಾಗಲೇ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಇಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯಲ್ಲಿ ಎಷ್ಟೆಲ್ಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ ಮತ್ತು ಏನು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಕೂಡ ನಾನು ಎಡಭಾಗದಲ್ಲಿ ತಾವು ನೋಡ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಈ ರೀತಿಯಾಗಿ ಇರ್ತಂದರೆ ಸಾಕಷ್ಟು ಜನರು ಕೂಡ ನಾವು ನೋಡ್ಬೋದು. ಮತ್ತೊಂದು ಕಡೆಗೆ ಇಲ್ಲಿ ಬಹಳ ಬೇರೆ ತಂಡಗಳು ಮತ್ತು ಈ ಜನ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಲ್ಲೊಂದಿಷ್ಟು ಮಾತನಾಡಿಸ್ತೀನಿ, ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸ್ತೀನಿ ಏನಾಗಿತ್ತು ಏನು ಅನ್ನೋದ್ರ ಬಗ್ಗೆ. ಸರ್, ಯಾವಾಗಿದ್ದು ಘಟನೆ ಆಯಿತು, ಏನೇನಾಗಿತ್ತು ಸರ್? ಯಾರು 6 ಗಂಟೆಗೆ ಆಗ್ಯದಲ್ಲ, 5:15 ಸರ್, 5:15 ಆಗ್ಯದ್ರಿ ಸರ್. 5:15ಯಿಂದ ಈಗ ಬೆಳಗನೆ ಮತ್ತು ಎಲ್ಲನೂ ಸೌಕರ್ಯ ನಡೆದದೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಾರ, ಎಲ್ಲ ಸುತ್ತಗಟ್ಟಿ ಹಳ್ಳಿಯವರು ಬಂದಾರ, ಎಲ್ಲ ಕಡೆ ಜನ ಸೇರ್ಪಡೆ ಮಾಡಿದ್ವಿ. ಮಗು ಒಳಗದ ಚೆನ್ನಾಗಿ ನಡೆದದ, ಮಗುವಿಗೆ ಏನೂ ಆಗಿಲ್ಲ. ಮತ್ತು ಮೇಡಮ್, ಯಾವ ರೀತಿ ಕಾರ್ಯಾಚರಣೆ ಮತ್ತು ನೀವು ಕೂಡ ನೋಡ್ತಾ ಇದ್ದೀರಿ, ಯಾವ ರೀತಿ ಒಳ್ಳೆತನ ಅಂದಿದ್ರಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, JCB ಅವರು, ತಹಸೀಲ್ದಾರು, ಆಮೇಲೆ ಎಲ್ಲ ಗೋರ್ಮೆಂಟ್ ಆಫೀಸರು ಎಲ್ಲರೂ ಈಗ ಹಗಲು ರಾತ್ರಿ ಇಲ್ಲಿ ದುಡ್ತಾ ಇದ್ದಾರೆ. ಇದು ಪುಣ್ಯ ಭೂಮಿ, ಜಡ್ಚನ್ ಸಿದ್ದಪ್ಪ ಮಹಾರಾಜರ ಭೂಮಿ ಇದು. ಈ ಮಗು ಆರಾಮಾಗುತ್ತದೆ ಅಂತ ನನಗೆ ಸಾಕಷ್ಟು ನಾನು ಭರವಸೆ ಅದ. ಆ ದೇವ್ರ ಮೇಲೆ ಭಾರ ಹಾಕಿಸಿನ್ರ ಕೂಡಬೇಕು ಒಂದೇ ಒಳ್ಳೆತನ ನಡೀತೀವಿ. ಎಸ್ ವೀಣ, ನಾವು ಸಹ ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಾರ್ಥನೆ ಇಲ್ಲಿ ನಮಗೆ ಕೇಳಿ ಬರ್ತಾ ಇರೋದು. ಸ್ವತಃ ಈಗ ಸಾತ್ವಿಕರ ತಾಯಿ ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೇ ಮಾತನಾಡ್ತೀನಿ. ಅಮ್ಮ, ಸಾಕಷ್ಟು ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮ ಮಗುನ ಉಳಿಸ್ಬೇಕು ಅಂತೇಳಿ. ನಾನು ಕೂಡ ಈಗ ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ಕೊಟ್ಟೆ ಬಂದೆ. ಆದಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡ್ತೀವಿ. ಮಗುವಿನ ಮೂಮೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಕ್ಯಾಮ್ರಾದಲ್ಲಿ DC ಸಾಹೇಬ್ರು ಸರ್ ನೋಡ್ತಾ ಕುಂತಿದ್ದಾರೆ. ನೀವೇನು ಹೇಳ್ತೀರಿ? ನಾವೇನು ಹೇಳಲ್ರಿ, ನಮ್ಮ ಮಗು ಬಂದ್ರೆ ಸಾಕಾಗ್ಯದ್ರಿ ನಮಗೆ. ಷಡಕ್ಷರಿ, ಮಗು ಬಿದ್ದಿದ್ದು ಹೇಗೆ ಗೊತ್ತಾಯ್ತಂತೆ ಕೇಳ್ತೀರಾ? ನಮ್ಮ ಮಗು ಊಟ ಮಾಡಿ 12 ತಾಸು ಆಯ್ತ್ರಿ, ನಾ ಒಟ್ಟಿಗೆ ಏನೂ ಇಲ್ಲ. ಅಲ್ಲಿ ಹೇಳ್ತಾ ಇದ್ರು ಮಗು ಕಾಲು ಆಡಿಸ್ತಾ ಇದೆ ಅಂತೇಳಿ, ಸ್ವಲ್ಪ ಧ್ವನಿರು ಸಹ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನನ್ನ ಕೂಸ ಆರಾಮಾಗಿ ಹೊರಗೆ ಬಂದ್ರೆ ಸಾಕ್ರಿ. ಏನು ಬೇಡ್ಕೊಳ್ತೀರಿ? ನನ್ನ ಮಗ ಜೀವಂತ ಬಂದಂದ್ರೆ ಸಿದ್ದಪುತ್ತ ದಂಡೋತ್ತಾಗ್ತೀನಿ ಅಂತ ಬೇಡ್ಕೊಂಡೇನ್ರಿ. ಷಡಕ್ಷರಿ, ನಿನ್ನೆ ಈ ಘಟನೆ ನಡೆದಿದ್ದು ಯಾವಾಗ, ಮಗು ಬಿದ್ದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ದುಃಖದಲ್ಲಿದ್ದಾರೆ. ಸಣ್ಣದದ್ರಿ, ಇನ್ನ ಎಲ್ಲ ಕೂಡ 100 ವರ್ಷದ ಹುಡುಗದ್ರಿ, ಇನ್ನ ಚೊಚ್ಚಿಲ್ಲದೇ ಹುಡುಗದ್ರಿ. ಏನು ಹೇಳಂದ್ರೆ ಆಕಿ ಏನು ಹೇಳ್ಬೇಕು ಏನು ಬಿಡ್ಬೇಕ್ರಿ, ಆಕಿ ಏನು ತಿಳಿಲಾರ್ದಂಗೆ ಆಗಿಬಿಟ್ಟದ ನೋಡ್ರಿ. ಒಟ್ಟು ಚಂದಾಗಿ ಆರಾಮಾಗಿ ಬತ್ತಂದ್ರೆ ಚಲೋ ಆತ ನೋಡ್ರಿ ಕೂಸ. ಎಲ್ಲ ಚಲೋ ನೋಡ್ಕೊಳಗತ್ತಾರ್ರಿ. ಕರೆ ಅಂದ್ರೆ ಎಲ್ಲ ಪ್ರಯತ್ನ ಭಾಳ ಮಾಡಕತ್ತಾರ್ರಿ. ಚಂದಾಗಿ ಬರ್ಬೇಕು ನೋಡ್ರಿ ಕೂಸ. ಒಟ್ಟು ಅದೇ ಒಂದು ಸಿದ್ದಪ್ಪಂತೆ ಬೇಡ್ಕೊಳಗತ್ತೀವಿ ನಾವು. ಇದು ಅವ್ರದ್ದು ಅಟ್ಟು ಕೂಸು ಹಾಕಿದ್ರೆ ಚಲೋ ತಂದು ಕೊಡ್ರಿ. ನಾವು ಇದಿಲ್ಲ ರಾತ್ರಿ ಕೂತಾಡ್ರಿ, ಎಷ್ಟು ಕೂತಾಳ ಅಟ್ಟೆ ಕೂತಾಡ್ರಿ, ಅಟ್ಟೆ ಸಾಕು. ಎಸ್ ವಿನ ನಾವು ಕೂಡ ನೋಡ್ತಾ ಇದ್ದೀವಿ. ನನ್ನ ಏನು ಬಲಭಾಗದಲ್ಲಿ ಕಾಣ್ತಾ ಇದ್ದಾರೆ ಸಾತ್ವಿಕ್ ಅವರ ತಾಯಿ ಪೂಜಾ ಅಂಥೇಳಿ. ಸದಾ 12 ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಆವಾಗ ಏನು ಕುಂತಿದ್ದಾರೆ ಆ ಜಾಗವನ್ನು ಬಿಟ್ಟು ಕ್ಷಣ ಮಾತ್ರವೂ ಸಹ ಅವ್ರು ಕದಲಿಲ್ಲ. ಯಾವಾಗ ಮಗ ಬರ್ತಾನೋ, ಯಾವಾಗ ಆತನ ನೋಡ್ತೀನೋ
ಅನ್ನೋದೊಂದು ಬಯಕೆಯಲ್ಲಿ ಈಗ ಏನಂತಂದರೆ ಸಾತ್ವಿಕ್ ಅವ್ರ ತಾಯಿ ಪೂಜೆ ಕಾಯ್ತಾ ಕೂತಿದ್ದಾರೆ. ಇದೇ ರೀತಿಯಾಗಿ ಸಾಕಷ್ಟು ಈ ಗ್ರಾಮದ ಲಚ್ಚಾನ ಗ್ರಾಮದ ಮತ್ತು ಇವರ ತೋಟದ ವಸ್ತಿಯ ಸುತ್ತಮುತ್ತಲಿನ ಎಲ್ಲ ಹೆಣ್ಣು ಮಕ್ಕಳು ಸಹ ಇಲ್ಲದ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಂದರೆ ಈ ರೀತಿಯಾದಂಥ ಮಗುವಲ್ಲಿ ಪಾಪ ಅವ್ರ ತಾಯಿ ಹೇಳ್ತಾ ಇದ್ರು, ನನ್ನ ಮಗ 12 ಗಂಟೆಯಿಂದ ಏನೂ ತಿಂದಿಲ್ಲರಿ, ಏನೂ ಕುಡ್ದಿಲ್ಲ ಅವನು ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟೊಂದು ಏನಂತಂದರೆ ಇಲ್ಲಿ ಸಾಕಷ್ಟು ದುಃಖದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥ, ಆದಷ್ಟು ಬೇಗ ಸಾತ್ವಿಕ್ ಬದುಕಿ ಬರಲಿ ಅನ್ನುವಂಥ ಒಂದು ಆಶೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪೂಜೆ ಪುನಸ್ಕಾರಗಳು ಸಹ ದೇವಸ್ಥಾನಗಳಲ್ಲಿ ನಡೀತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ವೀಣಾ. ಎಸ್ ಥ್ಯಾಂಕ್ ಯು ಷಡಕ್ಷರಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.